ಏನು ನನಗೇನು ಗೊತ್ತಾಗಿಲ್ಲ. ಅದು ಜನರು ಹೇಳ್ತಾರೆ ಬರ್ತಾರಂತ ಹೇಳಿ. ನೇರವಾಗಿ ಅವ್ರೇನು ಬರ್ತವೆ ಅಂತ ಹೇಳ್ತಾ ನಾನೇನು ಹೇಳಿಲ್ಲ. ಅದಕ್ಕೆ ಅವ್ರು ಬಂದ್ರು ಅಂತ ಹೇಳಿದ್ರೆ ಮಾತಾಡ್ತೇವೆ. ಓಕೆ ಸರ್, ಇವಾಗ ಒಂದು ವೇಳೆ ಬಂದವರು ಚುನಾವಣೆಗೆ ಕರೆದ್ರೆ ಇನ್ನೆಲ್ಲ ಹಳೆದೆಲ್ಲ ಮರೆತು ಕರೆದ್ರೆ ಹೋಗ್ತೀರಾ ಸರ್? ನಮ್ಮವು ಕೆಲವು ಕಂಡೀಷನ್ ಅದಾವೆ, ಕರಾರ್ ಕಂಡೀಷನ್. ಆ ಕಂಡೀಷನ್ ಹೇಳ್ತೇವೆ, ಅದಕ್ಕೆ ಒಪ್ಕೊಂಡ್ರು ಅಂತ ಹೇಳಿದ್ರೆ ಚುನಾವಣೆ ಮಾಡ್ಲಿಕ್ಕೆ ಬರ್ತೇವೆ. ಎಷ್ಟು ಏನು ಕಂಡೀಷನ್ ಸರ್? ಎಷ್ಟು ಕಂಡೀಷನ್ ಸರ್? ಕಂಡೀಷನ್ ಅವ್ರು ಮಾಡಿದಂಥ ಘಟನೆಗಳನ್ನ ಅವ್ರಿಗೆ ಕೇಳ್ತೇವೆ, ಯಾಕೆ ಮಾಡಿದ್ರಿ ಅಂತ ಹೇಳೋದು. ಟಿಕೆಟ್ ತಪ್ಪಿಸಿದ್ದಾಯ್ತು, ಮತ್ತು ಬೇರೆ ಇದನ್ನು ನಂಗೆ ಸಮಸ್ಯೆ ಮಾಡಿರೋದಾಯ್ತು, ಇವನ್ನೆಲ್ಲ ಕೇಳ್ತೇವೆ. ಕೇಳಿದಾಗ ಅದಕ್ಕೆ ಏನು ಉತ್ತರ ಕೊಡ್ತಾರೆ ನೋಡಿ ಅದ್ರ ಮೇಲಿಂದ ಡಿಸೈಡ್ ಮಾಡ್ತೇವೆ. ಸರಿ, ಬೊಮ್ಮಾಯಿ ಸಂಧಾನ ಮಾಡ್ಕೊಳಕ್ಕೆ ಒಪ್ಪಿಗೆ ಇದ್ರು ಅವ್ರ ಹಿಂಬಾಲಕರಿಗೆ ನೀವು ಬರೋದು ಇಷ್ಟ ಇಲ್ಲ ಅಂತ ಕೇಳ್ಬೋದು. ನನಗೆ ಯಾರಿಗೆ ಇಷ್ಟ ಆಯಿತು ಯಾರಿಗೆ ಇಷ್ಟ ಇಲ್ಲೋ ಗೊತ್ತಿಲ್ಲ. ನನಗೆ ನಾನು ಅಂತೇಳಿ ಬಂದ್ರಂತೂ ಅಷ್ಟು ಹೇಳ್ತೇವೆ. ನಾನೇನು ಅವ್ರ ಮೇಲೆ ಬಿದ್ದು ಹೋಗ್ತಾ ಇಲ್ಲ, ಬರ್ರಿ ಮಾತಾಡೋದೈತಿ, ಬರ್ರಿ ಕೇಳೋದೈತಿ ಅಂತ ಹೇಳ್ತಾ ಇಲ್ಲ. ಅವ್ರ ಪಕ್ಷ ಕರೆ ತರೋದು ಬೇಡ ಮರಳಿ ಅಂತೇಳಿ ಅವ್ರಿಗೆ ಬೊಮ್ಮಾಯಿ ಅವ್ರವ್ರು ಇಷ್ಟ ಅದ. ಕೆಲವು ಮಂದಿಗೆ ನಾ ಬಂದ್ರೆ ಚಲೋ ಆಕತಿ, ಕೆಲವು ಮಂದಿಗೆ ಕೆಟ್ಟ ಆಕತಿ, ಕೆಲವು ಮಂದಿಗೆ ಇದನ್ನ ಮಾಡಿಕೊಂಡು ಸಮಸ್ಯೆ ಆಗೋದ್ರಿಂದ ಅವ್ರು ಬೇಡ ಅಂತಾರ, ಸಹಜ. ಅಲ್ಲ ಸರ್, ಇದರಿಂದ ಬಿಜೆಪಿ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಲ್ಲ ಸರ್ ಹಿನ್ನಡೆ ಆಗೋದು? ಬಿಜೆಪಿ ಪಕ್ಷ ಹಿನ್ನಡೆ ಪ್ರಶ್ನೆ ಇಲ್ಲ. ಅವರೆಲ್ಲ ಮತ್ತೆ ತಯಾರಿದ್ದಾಗ ಅವ್ರು ಮಾಡ್ತೇವೆ ಅನ್ನೋ ತಯಾರಿದ್ದಾಗನೇ ಹೇಳೋದು, ಯಾರು ಬೇಡ ನಾವು ಮಾಡ್ತೇವೆ ಅಂತ ಹೇಳಿ. ಅದಕ್ಕೆ ಅವ್ರು ಓಟ್ ಹಾಕಿಸ್ತಾರ. ಒಂದು ವೇಳೆ ಸರ್ ಸಂಧಾನಕ್ಕೂ ಬರಲಿಲ್ಲ ಏನಿಲ್ಲ, ಸೊ ತಮ್ಮ ನಿಲುವೇನು ಹೇಗೆ? ನಮ್ಮ ನಿಲುವೇನಿಲ್ಲ, ತಟಸ್ಥ. ಮೋದಿಗೆ ಒಂದು ಓಟ್ ಹಾಕ್ತಿತ್ತು, ಮೋದಿಗೆ ಓಟ್ ಹಾಕಿ ತಟಸ್ಥಿರ್ತೇವೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.